ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಮತ್ತು ಬಿಜಾಪುರದ ಮಾಜಿ ಕೇಂದ್ರ ಸಚಿವರಾದ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರ ಮಧ್ಯೆ ಒಂದಿಷ್ಟು ಘರ್ಷಣೆ ನಡೀತಾ ಇದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಯತ್ನಾಳ್ ಅವರು ಚಿಂಚೋಳಿ ತಾಲೂಕಿನಲ್ಲಿ ಸಹಕಾರ ಸಕ್ಕರೆ ಕಾರ್ಖಾನೆ ಒಂದನ್ನ ಪ್ರಾರಂಭ ಮಾಡ್ತಿದ್ದಾರೆ. ಅದಕ್ಕೆಲ್ಲ ಅನೇಕ ರೀತಿಗಳಿಂದ ಕೇಂದ್ರ ಸರ್ಕಾರದ ಮಾನ್ಯತೆಗಳನ್ನ ಪಡೆದುಕೊಂಡು ಬಂದು ಇವರು ಪ್ರಾರಂಭ ಮಾಡಲಿ ಅಂತಕ್ಕಂಥ ವಾದ ಈಶ್ವರ್ ಖಂಡ್ರೆ ಅವರದಾಗಿದ್ರೆ, ಇಲ್ಲಿ ಸರ್ಕಾರದ ಮೇಲೆ ಒಂದಿಷ್ಟು ಧರಣಿ ಕೂತ್ಕೊಂಡು ಒತ್ತಡ ಹಾಕುವುದು ಸರಿಯಲ್ಲ ಅಂತಕ್ಕಂಥ ಮಾತು ನೇರವಾಗಿ ಯತ್ನಾಳ್ ಅವರಿಗೆ ಈಶ್ವರ್ ಖಂಡ್ರೆ ಅವರು ಟಾಂಗ್ ಕೊಟ್ಟಿದ್ದಾರೆ. ಅನೇಕ ರೀತಿಗಳಿಂದ ಸರ್ಕಾರದಿಂದ ಯಾವ ಕಾರ್ಖಾನೆಗಳನ್ನ ಯಾವ ರೀತಿಯಾಗಿ ನಾವು ಮಾಡಬೇಕಂತ ಕೆಲವೊಂದು ಗೈಡ್ಲೈನ್ಸ್ ಗಳಿರುತ್ತೆ. ಆ ಗೈಡ್ಲೈನ್ಸ್ ಗಳನ್ನ ಉಲ್ಲಂಘನೆ ಮಾಡಿ ಯತ್ನಾಳ್ ಅವರು ತಮ್ಮ ಕಬ್ಬುಗಳನ್ನ ನುಡಿಸಿದ್ದಾರೆ. ಹೀಗಾಗಿ ಈಗಾಗಲೇ ಅವರಿಗೆ 1 ಕೋಟಿಗಿಂತ ಅಧಿಕ ಮೊತ್ತವನ್ನು ದಂಡ ಸಹ ಕಟ್ಟಿದ್ದಾರೆ ಎಂದು ಈಶ್ವರ್ ಖಂಡ್ರೆ ಅವರು ಹೇಳ್ತಾ ಇದ್ದಾರೆ. ಹಾಗಾದರೆ ಯತ್ನಾಳ್ ಅವರು ಮಾಡ್ತಿರೋದು ಸರಿನಾ? ಸರ್ಕಾರ ಮೇಲೆ ಗೂಬೆ ಕೂಸು ಸರಿನಾ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಬನ್ನಿ ಹಾಗಾದ್ರೆ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಕರೀನಾ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಒಂದಿಷ್ಟು ಅದರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ಗಮನ ಹರಿಸೋಣ. ನೋಡಿ, ನಾನೊಂದು ಸಭೆ ಕರೆದಿದ್ದೇನೆ. ಸಭೆ ಮಾಡಿ ತಮಗೆ ಮಾಹಿತಿ ಕೊಡ್ತೇನೆ. ಅಲ್ಲ, ಈಗಿರೋ ಪ್ರಕಾರ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ವರ್ತಿಸ್ತಿದ್ದಾರೆ ಅಂತ ಅವ್ರದ್ದು ಆರೋಪ. ಆಮೇಲೆ ಅಲ್ಲಿ ಭ್ರಷ್ಟಾಚಾರ ಇದೆ, ತಮಿಳುನಾಡಿನ ಕಂಪ್ನಿಗಳಾದರೆ ದುಡ್ಡು ಕೊಡ್ತಾರೆ, ನಾವು ಕೊಡಲ್ಲ ಅನ್ನೋ ಕಾರಣಕ್ಕೆ ಹಿಂಗೆ ಮಾಡ್ತಿದ್ದಾರೆ. ನೋಡಿ, ಮಾನ್ಯ ಯತ್ನಾಳ್ರವರು ಈಗೇನು ಧರಣಿ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ನಮ್ಮ ಅಧಿಕಾರಿಗಳು ನನಗೆ ಕೊಟ್ಟಿದ್ದಾರೆ. ಇವತ್ತು ನನಗೆ ಬಂದಂಥ ವರದಿಗಳ ಪ್ರಕಾರ ಅವರು ಒಂದು ಕೈಗಾರಿಕೆ ನಡೆಸ್ತಾ ಇದ್ದಾರೆ. ಆ ಕೈಗಾರಿಕೆಗೆ ಎನ್ವೈರ್ನ್ಮೆಂಟ್ ಕ್ಲಿಯರೆನ್ಸ್ ತಗೋಬೇಕಾಗಿತ್ತು. ಕೇಂದ್ರದ ಎನ್ವೈರ್ನ್ಮೆಂಟ್ ಕ್ಲಿಯರೆನ್ಸ್ ಅವರು ತಗೊಂಡಿಲ್ಲ ಅಂತ ನಮ್ಮವ್ರು ಹೇಳ್ತಾರೆ. ಎನ್ವೈರ್ನ್ಮೆಂಟ್ ಕ್ಲಿಯರೆನ್ಸ್ ತಗೊಳ್ಳದೆ ಕೈಗಾರಿಕೆ ಪ್ರಾರಂಭ ಮಾಡಿದ ಕಾರಣ ಕೇಂದ್ರದ ಮಾಲಿನ್ಯ ಮಂಡಳಿಯವರು ಅವನ ಮೇಲೆ 1,58,00,000 ರೂಪಾಯಿ ಫೈನ್ ಹಾಕಿದೆ ಅಂತ ಮಾಹಿತಿ. ಅವ್ರ ಹಿಂದೆ 1,58,00,000 ರೂಪಾಯಿ ಫೈನ್ ಕಟ್ಟಿದ್ದಾರೆ. ಫೈನ್ ಕಟ್ಟಿ ಮತ್ತೆ ಅವರು ಎನ್ವೈರ್ನ್ಮೆಂಟ್ ಕ್ಲಿಯರೆನ್ಸ್ ತಗೋಬೇಕಾಗಿತ್ತು. ಆದರೆ ತಗೊಳ್ಳದೆ ಅವರು ಕಬ್ಬು ನುರಿಸಿದ್ದಾರೆ. ಮತ್ತು 2ನೇ ಸಲ ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ. ಈ ಕಾಯ್ದೆ ಉಲ್ಲಂಘನೆ ಮಾಡಿದಂಥದ್ದು ಕೇಂದ್ರದ ಒಂದೇನು ಪೊಲ್ಯೂಷನ್ ಬೋರ್ಡ್ ಇದೆ, ಅವರಿಗೂ ಮಾಹಿತಿ ಇದೆ. ಮೀನ್ವೈಲ್ ನನಗೆ ಮಾಹಿತಿ ಬಂದ ಪ್ರಕಾರ ಯತ್ನಾಳ್ರವರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಅರ್ಜಿ ಹಾಕಿದ್ರು ಅಂತ ಅನಿಸುತ್ತೆ. ಅದರಲ್ಲಿ ಅವರಿಗೆ ಇವತ್ತು ನೀವು ಡೀಮ್ಡ್ ಅಂತೇಳಿ ಹೇಳಿ ಪರವಾನಗಿ ಕೊಡಬೇಕು ಅನ್ನುವಂಥ ಆದೇಶ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಇವತ್ತು ಇದೆ, ಕೊಡ್ತಾ ಇದ್ದಾರೆ. ಇದೆಲ್ಲವನ್ನು ಕಾನೂನಾತ್ಮಕವಾಗಿ ಪರಿಶೀಲನೆ ಮಾಡಿ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯ ಈ 4 ವಾರಗಳ ಸಮಯ ಕೊಟ್ಟಿದೆ. ಸರ್ಕಾರ ತನ್ನ ಕೆಲಸ ಏನಿದೆ ಜವಾಬ್ದಾರಿಯುತವಾಗಿ ಮಾಡ್ತದೆ. ಅದಕ್ಕೆ ಈ ರೀತಿ ಒತ್ತಡ ಹಾಕುವಂಥದ್ದು ಸರಿಯಲ್ಲ. ಅವ್ರು ಹಿಂಪಡೆದು ಸರ್ಕಾರದ ತೀರ್ಮಾನಕ್ಕೆ ಕಾಯಲಿ. ಸರ್, ಯಾಕೆ ಇವತ್ತೇ ಪ್ರಾರಂಭ ಮಾಡ್ಬೇಕಂತಂದು ಹೇಳಿ ಯಾಕೆ ಅಷ್ಟು ಒತ್ತಡ ಆಗ್ತದೆ? ಅವರಿಗೆ ಕೇಳಬೇಕು ನಾವು. ಅವ್ರು ಯಾಕೆ ಒತ್ತಡ ಆಗ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಷ್ಟೇ. ತಾವೇನಾದ್ರು ಹೋಗಿ ಅವ್ರ ಜೊತೆ ಮಾತುಕತೆ ಮಾಡಿ ನೋಡಿ, ನಮ್ಮ ಅಧಿಕಾರಿಗಳು ಮಾತನಾಡ್ತಾರೆ. ಇವತ್ತು ನಾವು ಸರ್ಕಾರ, ನಮ್ಮ ಇಲಾಖೆ ಕಾನೂನುಬದ್ಧವಾಗಿ ಕಾರ್ಯನಿರ್ವಹಿಸ್ತದೆ, ಕಾನೂನು ಉಲ್ಲಂಘನೆ ಮಾಡೋದಿಲ್ಲ. ಸರ್, ಅಲ್ಲಿ ಲಂಚದ ಬಗ್ಗೆ ಎಲ್ಲ ಮಾತನಾಡಿದ್ದಾರೆ. ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ನಡೀತಾ ಇದೆ. ನೋಡಿ, ಇವತ್ತು ಮತ್ತೆ ಯಾಕೆ ಉಲ್ಲಂಘನೆ ಮಾಡಿದ್ರು ಅವರು ಎಲ್ಲರಿಗೆ ಅವ್ರು ಮಾಹಿತಿ ಕೊಡ್ತಾರಲ್ಲ, ಆ ಲಂಚದ ಬಗ್ಗೆ ಮಾಹಿತಿ ಕೊಡಲಿ, ಪುರಾವೆಗಳಿದ್ರೆ ಹೇಳಿ, ತನಿಖೆಗೆ ಆದೇಶ ಮಾಡ್ತೇನೆ. ಇವತ್ತು ತನಕ ವರದಿ ಪ್ರಕಾರ ಕ್ರಮವನ್ನು ಕೈಗೊಳ್ತೀವಿ. ನಾವೇನು ಇಲ್ಲಿ ಯಾವುದೇ ರಾಜಕೀಯ ಇಲ್ಲ, ಯಾವುದೇ ದ್ವೇಷದ ರಾಜಕಾರಣ ಇಲ್ಲ, ಸೇಡಿನ ರಾಜಕಾರಣ ಇಲ್ಲ. ಅವ್ರು ಏನು ತಿಳ್ಕೊತಾರೋ ಗೊತ್ತಿಲ್ಲ. ಅವರು ಕಾನೂನುಬದ್ಧವಾಗಿ ನಡೀಲಿ. ಈಗಲೂ ಅವರು ಪರ್ಮಿಷನ್ ತೊಗೊಂಡಿಲ್ಲ ಸರ್, ಅವರು ಸೆಂಟ್ರಲ್. ನೋಡಿ, ಅವರಿಗೆ ಕೇಂದ್ರದ ಏನು ಎನ್ವೈರ್ನ್ಮೆಂಟ್ ಕ್ಲಿಯರೆನ್ಸ್ ಆಗಬೇಕಾಗಿತ್ತು, ನನ್ನ ಮಾಹಿತಿ ಪ್ರಕಾರ ತಗೊಂಡಿಲ್ಲ. ಆದರೂ ಇವತ್ತು ರಾಜ್ಯ ಹೈಕೋರ್ಟ್ನಲ್ಲಿ ಏನು ತೀರ್ಮಾನ ಆಗಿದೆ
ನಮ್ಮ ಕಾನೂನು ತಜ್ಞರು ಅದನ್ನು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ತಗೊಳ್ತಾರೆ. ಯತ್ನಾಳ್ ಅವರ ಧರಣಿಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಬೊಮ್ಮಾಯಿ ಅವರು ಸೇರಿದಂತೆ ಎಲ್ಲ ಬಿಜೆಪಿ ನಾಯಕರೆಲ್ಲರೂ ಹೋಗಿ ಅಲ್ಲಿ ಕೂತಿದ್ದಾರೆ. ರಾಜಕೀಯ ಬಳಸ್ಕೊತಾ ಇದ್ದಾರೆ. ನೋಡಿ, ಈಗ ಅವ್ರು ಪ್ರತಿಯೊಂದರಲ್ಲಿ ರಾಜಕೀಯ ತಂದರೆ ಅದಕ್ಕೆ ನಾನೇನು ಹೇಳಲಿಕ್ಕೆ ಸಾಧ್ಯ ಇದೆ? ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ, ಯಾವುದೇ ಸೇಡಿಲ್ಲ. ಇವತ್ತು ಕಾನೂನುಬದ್ಧವಾಗಿ ಮಂಡಳಿ ಕಾರ್ಯ ನಿರ್ವಹಿಸ್ತಾ ಇದೆ.